ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಫಸ್ಟ್ ಟೈಮ್ ನಾನು ಚಾಕ್ಲೇಟ್ ಕೇಕನ್ನು ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಕೇಕ್ ಅಂದರೆ ಮಕ್ಕಳಿಗಂತೂ ಪಂಚಪ್ರಾಣ. ಹಾಗಾಗಿ ಫಸ್ಟ್ ಟೈಮ್ ನನ್ನ ಬೇಕಿಂಗ್ ಎಕ್ಸ್ಪೀರಿಯೆನ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ಬಂದು ನನ್ನ ಮಕ್ಕಳಿಗೋಸ್ಕರ ನಾನು ಟ್ರೈ ಮಾಡ್ತಾ ಇರುವಂಥ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಚಾಕ್ಲೇಟ್ ಕೇಕ್ ಅಂದರೆ ಮಕ್ಕಳು ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾರೆ ಅಂತ ನೀವು ನೋಡ್ಬೋದು. ಬನ್ನಿ. ಮೊದಲೇದಾಗಿ ಒಂದು ಬೌಲ್ ತೊಗೊಂಡು ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಸಕ್ಕರೆ ಪುಡಿನ ಬಳಸ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ಪಿನಷ್ಟು ಫ್ರೆಶ್ ಆಗಿರುವಂಥ ಮೊಸರನ್ನ ಬಳಸ್ತಾ ಇದ್ದೀನಿ. ಹಾಗೆ 1/4 ಕಪ್ಪಿನಷ್ಟು ತುಪ್ಪನ ಬಳಸ್ತಾ ಇದ್ದೀನಿ. ಇದ್ರ ಬದಲು ನೀವು ರಿಫೈನ್ಡ್ ಆಯಿಲನ್ನು ಬಳಸ್ಬೋದು. ಹಾಗೆ 1 ಟೇಬಲ್ ಸ್ಪೂನ್ದಷ್ಟು ಕಾಫಿ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಅದು ಆಪ್ಷನಲ್ಲು, ಬೇಕಾದರೆ ಬಳಸ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಜಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಆ್ಯಡ್ ಮಾಡಿದ್ದು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ನಾನು 1 ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಅದು ಈ ಥರ ಫಿಲ್ಟ್ರ್ ಮಾಡೋದ್ರಿಂದ ಯಾವುದೇ ಥರ ಲಮ್ಸ್ ಬರಲ್ಲ. ಅದ್ರ ಜೊತೆಗೆ ನಾನು 2 ಟೇಬಲ್ ಸ್ಪೂನ್ದಷ್ಟು ಕೋಕೋ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದರಿಂದ ನಮ್ಮದು ಕೇಕು ಚಾಕ್ಲೇಟ್ ಫ್ಲೇವರ್ ಕೊಡುತ್ತೆ ನಮಗೆ. ಸೊ ಅದು ಚೆನ್ನಾಗಿ ಫಿಲ್ಟ್ರ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಚೆನ್ನಾಗಿ ಚಾಣಿಸ್ತಾ ಇದ್ದೀನಿ. ಇದರಿಂದ ಲಮ್ಸ್ ಏನೂ ಬರೋದಿಲ್ಲ. ಕೊನೆಯದಾಗಿ ನಾನು ಇದಕ್ಕೆ 1 ಟೀ ಸ್ಪೂನ್ದಷ್ಟು ಬೇಕಿಂಗ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ದಷ್ಟು ಬೇಕಿಂಗ್ ಸೋಡಾನ ಬಳಸ್ತಾ ಇದ್ದೀನಿ. ಇವಾಗೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾಯಿತು. ನೆಕ್ಸ್ಟ್ ಇದು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಅಂತ, ಅದ್ರ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ ಅಂತ ನಾನು ಅರ್ಧ ಕಪ್ಪಿನಷ್ಟು ಹಾಲನ್ನು ಬಳಸ್ತಾ ಇದ್ದೀನಿ. ಸೊ ನೀವು ನೋಡಿ ಅಡ್ಜಸ್ಟ್ ಮಾಡಿ ಹಾಕೋಬಹುದು. ಇಲ್ಲಿ ಜಾಸ್ತಿ ಗಟ್ಟಿನೂ ಆಗಿರಬಾರ್ದು, ಜಾಸ್ತಿ ತೆಳುನೂ ಆಗಬಾರ್ದು. ಆ ಥರ ನಾವು ನಮ್ಮದು ಬ್ಯಾಟ್ರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಮೊದಲೇದಾಗಿ ನಾನು ಸ್ವಲ್ಪ ಹಾಲು, ಅರ್ಧ ಕಪ್ಪಿನಷ್ಟು ನಾನು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಿ. ಎಷ್ಟು ಬೇಕು ಆ ಥರ ನೋಡಿ ನಾನು ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ನಾನು ಬ್ಯಾಟ್ರನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ನಂದು ಫಸ್ಟ್ ಬೇಕಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯಿತು ಅಂತ ಒಂದು ಗ್ರೇಟ್ ಮೆಮೊರಿ ಅಂತ ಹೇಳ್ಬೋದು. ಮಕ್ಕಳಂತೂ ಇಷ್ಟಪಟ್ಟರು ಅಂದರೆ, ಸೊ ಮನೆಯಲ್ಲಿ ನಾವು ಕೇಕ್ ಮಾಡ್ತೀವ ಮಮ್ಮಿ, ಅದು ಚಾಕ್ಲೇಟ್ ಕೇಕಾ ಅಂತ ತುಂಬಾ ಇಷ್ಟಪಟ್ಟರು. ಸೊ ಅದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಮೈಕ್ರೋವೇವ್ದಲ್ಲಿ 6 ಮಿನಿಟ್ ನಾನು ಪ್ರೀ ಹೀಟ್ ಮಾಡಿದ್ದೀನಿ. ಇದು ಕನ್ವೆಕ್ಷನ್ ಮೋಡ್ ಒಳಗೆ ಮಾಡ್ತಾಯಿದ್ದೀನಿ ನಾನು ಅದೇ ಬ್ಯಾಟ್ರಿಗೆ ನಾನು ಮತ್ತು 1 ಟೇಬಲ್ ಸ್ಪೂನ್ದಷ್ಟು ಡ್ರೈ ಫ್ರೂಟ್ಸನ್ನು ಚಾಪ್ ಮಾಡಿ ಈ ಥರ ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬಟ್ ಚೆನ್ನಾಗಿ ಅನಿಸುತ್ತೆ ಬಾಯಲ್ಲಿ. ಸೊ ನೆಕ್ಸ್ಟ್ ನಾನು ಒಂದು ಕೇಕ್ ಟಿನ್ನಿಗೆ ನಾನು ಸ್ವಲ್ಪ ಎಣ್ಣೆ ಸವರಿ ಅದಕ್ಕೆ ನಾನು ಮೈದಾ ಹಿಟ್ಟಿನಿಂದ ಡಸ್ಟಿಂಗ್ ಮಾಡಿದ್ದೀನಿ. ಇದರಿಂದ ತುಂಬ ಕೇಕ್ ಚೆನ್ನಾಗಿ ಹೊರಗಡೆ ಬರುತ್ತೆ ಅಂತ ಹೇಳಿ. ಸೊ ಬೇಕಿಂಗ್ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡೋ ರೀಸನ್ ಬಂದು, ಸೊ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಸೊ ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ನೋಡ್ಬೋದು, ಇಲ್ಲಿ ಬ್ಯಾಟ್ರ್ ಹಾಕ್ತಾ ಇದ್ದೀನಿ. ಈ ಥರ ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ಬ್ಯಾಟ್ರ್ ರೆಡಿ ಆಗಿರಬೇಕು, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಕೂಡ ಒಂದು ವಿಡಿಯೋ ನೋಡೇ ಕಲ್ತಿದ್ದು. ಸೊ ಹಾಗಾಗಿ ವಿಡಿಯೋ ನೋಡಿ ಮಾಡೋದ್ರಿಂದ ಸೊ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಒಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ. ಸೊ ಹಾಗಾಗಿ ನಂದು ಒಂದು ಎಕ್ಸ್ಪೀರಿಯೆನ್ಸ್ ನೋಡೋಣ ಅಂತ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮೇ ನಂಗೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ರಿಸಲ್ಟು. ಸೊ ಒಂದಿಷ್ಟು ಮಿಸ್ಟೇಕು ಆಗಿದೆ. ಸೊ ಅದು ಏನಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದು ನಾನು ಎಷ್ಟೊಕ್ಕೂ ವಿಡಿಯೋಸ್ ನೋಡಿ ನಾನು ಟ್ರೈ ಮಾಡಿದ್ದು. ಸೊ ಒಂದೇ ವಿಡಿಯೋ ನೋಡಿ ನಾನು ಜಟ್ಪಟ್ ಅಂತ ತಯಾರು ಮಾಡಿದ್ದಲ್ಲ. ಸೊ ಹಾಗಾಗಿ ಅದು ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ನಾನು ಮಿಸ್ಟೇಕ್ ಮಾಡಿದ್ದು ನಾನು. ಸೊ ಅಲ್ಲಿ ಏನು ಕೇಕ್ ಸ್ಪಾಂಜಿಯಾಗಿರುತ್ತೆ, ಸ್ವಲ್ಪ ಜ್ಯೂಸಿಯಾಗಿರಲಿ ಅಂತೇಳಿ ಒಂದು ಅರ್ಧ ಕಪ್ಪಿನಷ್ಟು ನೀರು ತೊಗೊಂಡು ಅದಕ್ಕೆ ಸಕ್ಕರೆ ಪುಡಿಯನ್ನು ಹಾಕಿ ಅವರು ನೀರನ್ನು ಹಾಕಿದರು. ಸೊ ಅದು ನಾನು ಮಿಸ್ಟೇಕ್ ಮಾಡಿದ್ದೆ ಅಂತ ಅನ್ನಿಸ್ತು ನನಗೆ. ನೆಕ್ಸ್ಟ್ ಬಂದು ಅದಕ್ಕೆ ಮೇಲೆ ಒಂದು ಲೇಯರ್ ಬರಲಿ ಅಂತ ಚಾಕ್ಲೇಟ್ ಪೌಡ್ರ್ ಹಾಕಿದ್ರು. ಸೊ ಇದು ಚೆನ್ನಾಗಿ ಅನ್ನಿಸ್ತು ನನಗೆ. 2 ಟೇಬಲ್ ಸ್ಪೂನ್ದಷ್ಟು ಮಿಲ್ಕ್ ಪೌಡ್ರ್ ಮತ್ತು 1 ಟೇಬಲ್ ಸ್ಪೂನ್ದಷ್ಟು ಕೋಕೋ ಪೌಡ್ರ್ ಹಾಕಿ ಅದಕ್ಕೆ ಹಾಲಿನಲ್ಲಿ ಮಿಕ್ಸ್ ಮಾಡಿ ನಾನು 2 to 3 ಮಿನಿಟ್ಸ್ ಜಸ್ಟ್ ನಾನು ಈ ಥರ ಕುಕ್ ಮಾಡಿದೆ ನಾನು. ಸೊ ಚೆನ್ನಾಗಿ ಗಟ್ಟಿ ಆಯಿತು. ಸೊ ಅದನ್ನು ನಾನು ಮೇಲೆ ಕೇಕ್ ಮೇಲೆ ಒಂದು ಲೇಯರ್ ಹಾಕೋದಕ್ಕೆ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಮೇಲೆ ಕ್ರೀಮ್ ಹಾಕಿದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಇದು ಒಂದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದೆ. ನೋಡ್ಬೋದು, ಅದು ತೆಗೆದ ಮೇಲೆ ಟಿನ್ನು ಒಂದು 5 to 6 ಮಿನಿಟ್ಸ್ ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಸೊ ಬಿಟ್ಟ ಮೇಲೆ ಈ ಥರ ನಾವು ಚಾಕುವಿನಿಂದ ಸುತ್ತ ಎಲ್ಲ ಸೆಟಲ್ ಮಾಡಿಕೊಂಡು ನಾವು ಈ ಥರ ಟ್ಯಾಪ್ ಮಾಡಿದರೆ ಚೆನ್ನಾಗಿ ನೀಟಾಗಿ ಬರುತ್ತೆ. ನೀವು ನೋಡ್ಬೋದು, ಇಲ್ಲಿ ನಂದು ಫಸ್ಟ್ ಕೇಕು. ಸೊ ಅಂದ್ರೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು.
ನೋಡ್ಬೋದು ಈ ಥರ ಡಸ್ಟಿಂಗ್ ಮಾಡಿದರೆ ಅದರಲ್ಲಿ ಟಿನ್ನಲ್ಲಿ ಈ ಥರ ಅಂಟ್ಕೊಳ್ಳೋದಿಲ್ಲ ಕೇಕು. ನೋಡ್ಬೋದು ನಾನು ರೆಡಿ ಮಾಡ್ಕೊಂಡಂಥ ಮ್ಯಾಗಿನ ಬ್ಯಾಟ್ರಿ ಏನದು ಇತ್ತಲ್ವ ಅದು ಈ ಥರನ ಹಾಕಿದೆ. ಜಸ್ಟ್ ನನ್ನ ಟ್ರಯಲ್ಲು ಇದು. ಸೊ ಬಟ್ ಚೆನ್ನಾಗಿ ಅನ್ನಿಸ್ತು, ಮಕ್ಕಳಿಗೆ ಕೇಕ್ ಅಂತ ಫೀಲ್ ಆಯಿತು. ಸೊ ಹಾಗಾಗಿ ಇದನ್ನು ಟ್ರೈ ಮಾಡಿದೆ. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನ ಕಟ್ ಮಾಡಿಕೊಂಡು ಈ ಥರ ಮೇಲೆ ನಾನು ಡೆಕೋರೇಟ್ ಮಾಡಿದೆ. ಚೆನ್ನಾಗಿ ಅನ್ನಿಸ್ತು. ಬಟ್ ಅದು ನೀರು ಹಾಕಿದ್ದಕ್ಕೆ ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಕಡಿಮೆ ಹಾಕಬೇಕಾಗಿತ್ತೇನೋ ನೀರು ಅಂತ ಅನ್ನಿಸ್ತು. ಬಟ್ ಜ್ಯೂಸಿ ಚೆನ್ನಾಗಿ ಅನಿಸುತ್ತೆ ಅಂತ ಟ್ರೈ ಮಾಡಿದ್ದು. ಸೊ ಅದ್ರ ಜೊತೆಗೆ ನಾನು ಒಂದು ಅರ್ಧ ಗಂಟೆ ರೆಫ್ರಿಜ್ರೇಟ್ರಲ್ಲಿ ಇಟ್ಟೆ ನಾನು, ಚೆನ್ನಾಗಿ ಸ್ವಲ್ಪ ಕೋಲ್ಡಾಗಿ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಮಕ್ಕಳು ವೇಟ್ ಮಾಡ್ತಾನೇ ಇಲ್ಲ. ಸೊ ಹಾಫ್ ಆನ್ ಅವರ್ ಹೇಗೋ ಒಂದಿಷ್ಟು ಟೈಮ್ ಪಾಸ್ ಮಾಡಿ ಸೊ ಕೇಕ್ ಹೊರಗಡೆ ತೆಗೆದ್ವಿ. ನೋಡ್ಬೋದು ಹೇಗೆ ಬಂದಿದೆ ಅಂತ ನೀವೇ ಹೇಳ್ಬೋದು. ಸೊ ಒಂದು ಮಿಸ್ಟೇಕ್ ಏನು ಅಂದರೆ ಜಸ್ಟ್ ಅದು ಏನು ಶುಗರ್ ವಾಟರ್ ಹಾಕಿದ್ನಲ್ಲ ಅದೇ ನನ್ನ ಮಿಸ್ಟೇಕ್ ಅಂತ ಅನ್ನಿಸ್ತು. ನೋಡ್ಬೋದು ಸ್ವಲ್ಪ ನೀರು ಹಾಕಿದ್ದಕ್ಕೆ ಸ್ವಲ್ಪ ಮೆತ್ತಗಾಗಿದೆ ಅಂತ ಫೀಲ್ ಆಯಿತು. ಅದರ್ವೈಸ್ ಚಾಕ್ಲೇಟ್ ಕೇಕ್ ಅಂತಂದರೆ ಚಾಕ್ಲೇಟ್ ಕೇಕ್ ಥರನೇ ಫೀಲ್ ಆಯಿತು. ಹಾಗೇನೋ ನಾ ಮಾಡಿದ್ದು ಸೊ ಹೇಗೋ ಅಡ್ಜಸ್ಟ್ ಮಾಡ್ಕೋಬೇಕಂತೇನೋ ಅನ್ನಿಸ್ಲಿಲ್ಲ. ಟೇಸ್ಟ್ ಚೆನ್ನಾಗಿ ಬಂದಿದೆ. ನೀವು ಶುಗರ್ನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಬೋದು, ಜಾಸ್ತಿ ಸ್ವೀಟ್ನೆಸ್ ಬೇಕು ಅಂದರೆ. ಅದರ್ವೈಸ್ ಮೀಡಿಯಮ್ ಸ್ವಲ್ಪ ಕಡಿಮೆ ಶುಗರ್ ಇದ್ದವರು ಇದು ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ನೀವು ಈ ಥರ ಏನಾದರೂ ನಿಮ್ಮದು ಬೇಕಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಬೋದು. ನೀವು ಏನಾದರೂ ಈ ಥರ ಟ್ರೈ ಮಾಡಿದಾಗ ಮಕ್ಕಳು ಯಾವ ಥರ ರಿಯಾಕ್ಟ್ ಮಾಡಿದ್ರು ಅಂತ ನಮ್ಮ ಜೊತೆ ಶೇರ್ ಮಾಡ್ಬೋದು. ಸೊ ಯೂಶ್ವಲಿ ನಾವು ಬರ್ಡೇ ಆ ಥರ ಯಾವುದರ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದ್ದರೆ ಕೇಕ್ ತೊಗೊಂಡೇ ಬರ್ತೀವಿ. ಬಟ್ ಮನೆಯಲ್ಲಿ ನಾವು ಯೂಶ್ವಲಿ ನಾವು ತರೋದು ತುಂಬ ಕಡಿಮೆ. ಬಟ್ ಮಕ್ಕಳಿಗೆ ತುಂಬ ಕ್ರೇವಿಂಗ್ ಆಗ್ತಿತ್ತು ಕೇಕ್ ತೊಗೊಂಬಂದು ತಿನ್ನಬೇಕು ಅಂತ. ಬಟ್ ನನಗೆ ಒಳಗೆ ಗಿಲ್ಟಿ ಫೀಲ್ ಆಗ್ತಾಯಿತ್ತು, ಹೊರಗಡೆ ತೊಗೊಂಬಂದು ತಿನ್ನೋದು ಅಷ್ಟೇ ಹೆಲ್ದಿ ಅಲ್ಲ ಅಂಥೇಳಿ. ಸೊ ಮನೆಯಲ್ಲೇ ಟ್ರೈ ಮಾಡೋದ್ರಿಂದ ಎಷ್ಟೋ ಬೆಟ್ರ್ ಅಂತ ಅನ್ನಿಸ್ತು ನನಗೆ. ಸೊ ಏನೇನೋ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿ ಆ ಥರ ಕೊಡೋಕ್ಕಿಂತನೂ ಸೊ ಮನೆಯಲ್ಲೇ ನಾನೇ ವೆರೈಟಿಯಲ್ಲಿ ಇನ್ನೂ ಬೇರೆ ಬೇರೆ ವೆರೈಟಿಯಲ್ಲಿ ಬೇಕಿಂಗ್ ಸ್ಟಾರ್ಟ್ ಮಾಡಬೇಕಂತ ಮಾಡಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಹೇಗಂತ ನೀವು ಮುಂದೆ ನೋಡ್ಬೋದು. ಹಲೋ, ಹೆಂಗೆ ಅನಿಸ್ತಮ್ಮಿ? ಕರೆಕ್ಟ್ ಹೇಳ. ಇಷ್ಟ ಆಯ್ತಾ? ನೆಕ್ಸ್ಟ್ ಮಾಡಬೇಕಾ? ದಿನ ದಿನ ಮಾಡಬೇಕಾ? ಓಕೆ, ಒಂದಿನ ಬಿಟ್ಟು ಒಂದಿನ ಮಾಡಮು. ಒಂದಿನ ಬಿಟ್ಟು ಒಂದಿನ. ಆಮೇಲೆ ಬೇಕ್ರಿ ತರ್ತೀವಲ್ಲ ಅದು ಹೆಂಗಿರ್ತೈತಿ? ಬೇಕ್ರಿನ ಸಕಸ್ತಿನ ಇದಕ್ಕಿಂತ ಮಸ್ತ್ ಇರ್ತೈತಿ. ಚೆನ್ನಾಗಿರ್ಲ ಇದು? ಮಮ್ಮಿ ಚೆನ್ನಾಗಿಲ್ಲ? ಕೇಳಿದ್ರಲ್ಲ ಮಕ್ಕಳಿಗೆ ಹೇಗೆಲ್ಲ ಇಷ್ಟಪಡ್ತಾರೆ ಅಂತ. ಸೊ ಅವ್ರಿಗೆ ಒಟ್ಟು ಕೇಕ್ ಸಿಕ್ಕರೆ ಸಾಕು. ಅದು ಹೊರಗಿದ್ದಾದ್ರೇನು ಮನೆಗೆ ಮಾಡಿದ್ರೆ ಅವ್ರಿಗೆ ಬೇಕಾದದ್ದು ಕೇಕ್, ಅದು ಸ್ಪೆಷಲಿ ಚಾಕ್ಲೇಟ್ ಕೇಕ್ ಅಂದರೆ ಇನ್ನೂ ಇಷ್ಟಪಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.